ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಈಗ ಆರ್ ಟಿ ಒಯಿಂದ ಒಂದು ಬಿಗ್ ಅನೌನ್ಸ್ ಕೂಡ ಆಗೋಯ್ತು. ಇನ್ಮೇಲೆ ಯಾರು ಕ್ಯಾಪ್ ಹೆಲ್ಮೆಟ್ ಯೂಸ್ ಮಾಡೋಂಗಿಲ್ಲ, ಎಕ್ಸ್ಪೆಷಲಿ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್ ಇವರಿಗೋಸ್ಕರನೇ ಅನೌನ್ಸ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಸರ್ಕಾರ ಆದೇಶ ಮಾಡಿದೆ, ಆದರೂ ನೀವು ₹100 ಹೆಲ್ಮೆಟ್ನ ಹಾಕ್ತಾ ಇದ್ದೀರಾ. ಏನು ಡಿಫ್ರೆನ್ಸ್ ಇದೆ? ನೀವೇ ₹100 ಹೆಲ್ಮೆಟ್ ಮಾಡೋರಲ್ವಾ? ಹೌದಲ್ವಾ? ನೋಡು, ಯಾವ ಹೆಲ್ಮೆಟ್ ಹಾಕ್ಬೇಕು? ಹೇಳ್ತಿದ್ದಾನೆ 20 ಸರಿ ಹಾಕ್ಬೇಕಿದು. ಯಾವುದೇ ಕ್ಯಾಮ್ರಾ ಸೈಟ್ಗಳಲ್ಲಿ ಹೋದ್ರೆ ITMS ಕ್ಯಾಮ್ರಾ ಹಾಕ್ಬೇಕಿತ್ತು ಹೆಲ್ಮೆಟ್ ಅಂತ ಫೈನ್ ಬೀಳುತ್ತೆ ನಿಮಗೆ. ಇಟ್ಕೊಳ್ಳಲ್ಲ, ಹಾಕೊಂಡ್ರೆ ಯಾವುದೇ ಸಿಗ್ನಲ್ ಹೋದ್ರು ಸಿಗ್ನಲ್ ಐಟಲ್ಲಿ ಕ್ಯಾಮ್ರಾ ಇದೆ, ಪ್ರೊಟೆಕ್ಟಿವ್ ಹೆಲ್ಮೆಟ್ ಅಂತ ಹೇಳಿ ಫೋಟೋ ಬೀಳುತ್ತೆ. ಇದಕ್ಕೆ ಫೈನ್ ಇದೆ ₹500, ₹500. ನೋಡೋದ್ರಲ್ಲ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿಡೇ ನಾವು ಏನಾದರೂ ಒಂದು ಡೆಲಿವರಿ ಫೀಲ್ಡ್ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ ಹೊಸ ಅಪ್ಡೇಟ್ ತಿಳಿಸ್ತಾನೆ ಇರ್ತೀವಿ. ಏನೇ ಒಂದು ಗೊತ್ತಿಲ್ಲದ ನಿಮಗೆ ಈ ಒಂದು ಚಾನಲಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಹೊಸ ವಿಚಾರಗಳು ಸಿಗ್ತಾ ಇರ್ತವೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ವಿಡಿಯೋಗೆ ಆದಷ್ಟು ಜಾಸ್ತಿ ಜನಕ್ಕೆ ಸ್ವಲ್ಪ ತಲುಪುತ್ತೆ. ಹಾಗೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಡೆಲಿವರಿ ಬಾಯ್ ಸುಮಾರು ಜನ ಒಂದೇ ಕಡೆ ಸೇರಿಸಿ ಎಲ್ಲ ಬರೀ ಕ್ಯಾಪ್ ಹೆಲ್ಮೆಟ್ ಯೂಸ್ ಮಾಡೋರು. ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್, ಡೆಲಿವರಿ ಬಾಯ್ಸ್, ಸ್ವಿಗ್ಗಿ, ಪೋರ್ಟರ್, ಝೊಮ್ಯಾಟೊ ಅನೇಕ ಮಾಡ್ತಕ್ಕಂಥವ್ರು ಇದೇ ವ್ಯಕ್ತಿಗಳೇ ಎಲ್ಲರನ್ನ ಸೈಡ್ಗೆ ಹಾಕ್ಬಿಟ್ಟು ಒಂದು ಎಚ್ಚರಿಕೆ ಕೊಡ್ತಾಯಿದ್ದಾರೆ. ಈ ಥರ ಹೆಲ್ಮೆಟ್ ಇನ್ನು ಮುಂದೆ ನೀವು ಹಾಕೋಂಗಿಲ್ಲ. ಯಾಕೆಂದರೆ RTO ಅಧಿಕಾರಿಗಳೇ ಹೇಳ್ತಾ ಇರೋದು, ನಾವೇನು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಈ ಥರ ಫುಲ್ ಹೆಲ್ಮೆಟ್ ಮಾತ್ರನೇ ಯೂಸ್ ಮಾಡಬೇಕು, ಕಂಪಲ್ಸರಿ ಸೇಫ್ಟಿ ಮಸ್ಟ್ ಆ್ಯಂಡ್ ಶುಡ್, ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇನ್ನು ಮುಂದೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಿದ್ದೀವಿ. RTO ಇಂದ ಈ ಹೆಲ್ಮೆಟ್ ಹಾಕಬೇಕು. ಇನ್ನು ಮುಂದೆ ಏನಾದ್ರು ಅಪ್ಪಿ ನೀವು ಇದೆ ಹೆಲ್ಮೆಟ್ ಮತ್ತೆ ಏನಾದ್ರು ಯೂಸ್ ಮಾಡಿದ್ರೆ ಕೇಸ್ 100% ಬಿಡುತ್ತೆ. ಈ ಫೋಟೋ ತೆಗೆದು ಹಾಕಿದ್ರು ₹500 ಫೈನ್. ನೀವು ಹೆಲ್ಮೆಟ್ ಹಾಕೊಂಡು ಹೋಗ್ತಾಗಿ ಫೋಟೋ ತೆಗೆದು ಹಾಕಿದ್ರು ₹500 ಫೈನ್ ಬೀಳುತ್ತೆ. ಯಾಕೆಂದರೆ ಆಲ್ರೆಡಿ ಅನೌನ್ಸ್ ಮಾಡಾಗೋಯ್ತೆ, ವಾರ್ನಿಂಗ್ ಕೊಟ್ಟಾಗೈತೆ. ಮತ್ತೆ ಏನಾದ್ರು ಇದನ್ನು ರಿಪೀಟ್ ಯೂಸ್ ಮಾಡೋಂಗಿಲ್ಲ ಅಂತ ಅವರೇ ಕೂಡ ಹೇಳಿದ್ದಾರೆ. ಹಂಗಾಗಿ ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು. ಈ ₹100 ಹೆಲ್ಮೆಟ್ ಎಲ್ಲ ಬಿಟ್ಬಿಡಿ. ₹100 ಹೆಲ್ಮೆಟ್ ಏನೂ ಸೇಫ್ಟಿ ಇಲ್ಲ. ಹಾಕೋದು ಒಂದೇ, ಬಿಡೋದು ಒಂದೇ, ವೇಸ್ಟ್ ಇದು. ಸುಮ್ಮನೆ ಏನೋ ಒಂದು ಹೆಲ್ಮೆಟ್ ಹಾಕ್ಕೊಂತೀವಿ ಅಷ್ಟೇ, ಪೊಲೀಸರು ನೋಡ್ತಾರೆ ಅಂತ. ಅದಕ್ಕೋಸ್ಕರನೇ ಸುಮಾರು ಆಕ್ಸಿಡೆಂಟ್ಗಳಾಗಿ ಫಸ್ಟ್ ಬೀಳೋದೆ ತಲೆಗೇಟು. ಕೆಳಗಡೆ ಬಿದ್ದರೆ ನಾವೇನೂ ಇಲ್ಲ, ಕೈ ಕೊಡ್ತೀವಿ, ಇಲ್ಲ ತಲೆ ಕೊಡ್ತೀವಿ. ಫಸ್ಟ್ ತಲೆ ಒಂದು ಸೇಫಾಗಿದ್ಬಿಟ್ರೆ ಕೈ ಕಾಲು ಕಿತ್ತೋದ್ರೆ ಮುರಿದೋದ್ರೆ ಹೆಂಗೋ ರೆಡಿ ಮಾಡ್ಬೋದು. ತಲೆನೇ ಹೊಡೆದೋದ್ರೆ ಏನು ಮಾಡ್ತೀರಿ ಹೇಳಿ, ವಾಪಸ್ ತರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದನ್ನೇ ಒಂದು ಮೇಯ್ನು ಇಟ್ಕೊಂಡು ಪೊಲೀಸ್ನವರು ಹೇಳ್ತಾ ಇರೋದು, ನಿಮ್ಮ ತಲೆಗೆ ಸೇಫ್ಟಿ ಇರಬೇಕಾದ್ರೆ ನೀವು ಫುಲ್ ಹೆಲ್ಮೆಟ್, ಒಳ್ಳೆ ಕಂಪ್ನಿದು ಒರಿಜಿನಲ್ ಹೆಲ್ಮೆಟ್ ಹಾಕಲೇಬೇಕು. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ₹1,000, ಲಕ್ಷಾಂತರ ವೇಸ್ಟಾಗಿ. ಒಂದು ₹1,000 ಕೊಟ್ಟರೆ ಒಳ್ಳೆ ಒರಿಜಿನಲ್ ಕಂಪ್ನಿದು ಹೆಲ್ಮೆಟ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಸುಮಾರು ಜನ ನಮ್ಮ ಬೈಕ್ ಟಚ್ ನಾನು ಪ್ರತಿನಿತ್ಯ ವೀಡಿಯೋ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ, ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಅಂತ. ಈ ಥರ ಎಲ್ಲ ಕ್ಯಾಪ್ ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ ವೇಸ್ಟ್, ಅದು ಏನೂ ಇಲ್ಲ. ಇನ್ಮೇಲೆ ಹಾಕಿದ್ರು ನೀವು ಫೈನ್ ಕಟ್ಟಲೇಬೇಕಾಗತ್ತೆ, ₹500, ಮುಲಾಜೆ ಇಲ್ಲ. ಯಾಕೆಂದರೆ ಅವರು ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಒಂದು ವಾರ್ನಿಂಗ್ ಕೊಟ್ಟು ನೀವೇನಾದ್ರು ಮತ್ತೆ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಅಂದರೆ ಹಿಡಿತಾರೆ. ಒಂದು ಜಾಗದಲ್ಲಿ 2 ಜಾಗದಲ್ಲಿ ತಪ್ಪಿಸ್ಕೋಬೋದು, ಬೆಂಗಳೂರು ತುಂಬ ತಪ್ಪಿಸ್ಕೊಂಡು ಓಡಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ಮುಂಚೆ ಥರ ಇಲ್ಲವಾಗ RTO ಆದವರು ಹೆಜ್ಜೆಗೂ ಸಿಗ್ನಲ್ಗೂ 4 ಜನ ನಿಂತಿರ್ತಾರೆ. ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆಗೆ ಹಿಡಿತಾರೆ. ಹಿಡಿದಿಲ್ಲ ಅನ್ನೋ ಫೋಟೋ ತೆಗೆದು ಹಾಕಿದ್ರು ಕೇಸ್ ಬಿತ್ತು ನಿಮ್ಮ ಗಾಡಿ ಮೇಲೆ. ನೀವು ಮಾಡೋದೇನಕ್ಕೆ ಇವಾಗ ಕೆಲಸ ಇಲ್ಲ, 500, 1000 ಅಷ್ಟು ಆಗಲ್ಲ. ಅಂಥ ಪರಿಸ್ಥಿತಿಲಿ ಫೈನೇ ಕಟ್ಬಿಡ್ಬೇಕಾಗತ್ತೆ ₹500. ಅದಕ್ಕೋಸ್ಕರ ಇನ್ನು ಮೇಲೆ ಯಾವುದೇ ಕಾರಣಕ್ಕೆ ₹100 ಹೆಲ್ಮೆಟ್ ಏನಾರು ಇದ್ದರೆ, ಕ್ಯಾಪ್ ಹೆಲ್ಮೆಟ್ ಎಲ್ಲ ತೆಗೆದು ಸೈಡ್ಗೆ ಹೋಗಿರಿ. ಇದಕ್ಕೆ ಮುಂಚೆನೂ ಸುಮಾರು ಸಲ ವಾರ್ನಿಂಗ್ ಕೊಟ್ಟಿದ್ರು RTO ಆದವರು. ಸುಮಾರು ಸಲ ಎಲ್ಲ ಆಫ್ ಹೆಲ್ಮೆಟ್ಗಳನ್ನ ತೆಗೆದು ರೋಡಲ್ಲಿ ಹಾಕ್ಬಿಟ್ಟು ಬುಲ್ಡೋಜರಲ್ಲಿ ಹತ್ತಿಸಿ ಎಲ್ಲ ಹೊಡೆದಾಕಿದ್ರು. ಅವಾಗಲೂ ಸ್ಟ್ರಿಕ್ಟಾಗಿ ಹೇಳಿದ್ರು, ಬಟ್ ಆದ್ರೂ ಅದು ರೂಲ್ಸ್ ಹಂಗೆ ಬರಲಿಲ್ಲ. ಮತ್ತೆ ಸುಮಾರು ಜನ ಹಂಗೆ ಕಂಟಿನ್ಯೂ ಆಗೋಯ್ತು. ಪದೇ ಮತ್ತೆ ಕ್ಯಾಪ್ ಹೆಲ್ಮೆಟೇ ಯೂಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ತೆಗಿಲೇಬೇಕು ಅನ್ನೋ ಒಂದು ಎಚ್ಚರಿಕೆ ಇಟ್ಕೊಂಡು ಇದೊಂದು ಬಿಗ್ ಅನೌನ್ಸ್ಮೆಂಟಾಗಿ ಹೊರಡಿಸಿದ್ದಾರೆ. ಬಟ್ ಇದು ನಮ್ಮ ಪ್ರಕಾರ ಎಷ್ಟು ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಈ ಒಂದು ಹೆಲ್ಮೆಟ್ಗಳನ್ನ ಎಲ್ಲಿ ಬಂದ್ ಮಾಡಬೇಕು ಅಲ್ಲಿ ಬಂದ್ ಮಾಡಬೇಕು. ಕಂಪ್ನಿಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೈತೆ ಅಂದರೆ ಅಲ್ಲಿ ಕ್ಲೋಸ್ ಮಾಡಬೇಕು. ಫಸ್ಟ್ ಅಲ್ಲಿ ಲಾಕೌಟ್ ಮಾಡಿಸ್ಬೇಕು, ಕಂಪ್ನಿನ ರೆಡಿ ಮಾಡೋದು. ರೋಡಲ್ಲಿ ಹೆಲ್ಮೆಟ್ ಶೋರೂಮಲ್ಲಿ ಮಾರ್ತಾರಲ್ವಾ, ಅಲ್ಲಿ ಸೇಲ್ ಮಾಡೋಕ್ಕೆ ಬಿಡಬಾರ್ದು, ಅಲ್ಲಿ ಸ್ಟಾಪ್ ಮಾಡಬೇಕು. ಅಲ್ಲೆಲ್ಲ ಬಂದ್ ಮಾಡಿದರೆ ರೋಡಲ್ಲಿ ಹಾಕ್ಕೊಂಡು ಓಡಾಡೋರು ಇವರು ಕಮ್ಮಿ ಆಗ್ತಾರೆ. ಅಲ್ಲಿ ಸೇಲ್ ಆಗ್ತಾಯಿದ್ರೆ ಇವ್ರು ಹಾಕೊಂಡು ಓಡಾಡ್ತಾರೆ ಇರ್ತಾರೆ, ತಗೊಂಡು ಸ್ವಲ್ಪ ದಿವಸ ಬಿಡು ಹಿಡಿತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅಂತಾರೆ. ಹಂಗಾಗಿ ಯಾವುದೇ ಒಂದಾದ್ರೂ ಎಲ್ಲಿ ಬಂದ್ ಮಾಡಬೇಕು ಅಲ್ಲಿ ಬಂದ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ಈ ಹೆಲ್ಮೆಟ್ಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಕಂಪ್ನಿನೇ ಮುಚ್ಚಿದರೆ ಮಾತ್ರನೇ ಕಂಪ್ಲೀಟಾಗಿ ನಮ್ಮ ಇಂಡಿಯಾದಲ್ಲಿ ಈ ಒಂದು ಹೆಲ್ಮೆಟ್ಟು ಯಾರು ಹಾಕೊಂಡಂಗೆ ಇರೋಕ್ಕೆ ಸಾಧ್ಯ. ಇಲ್ಲ ಆದರೆ ಒಂದು ತಿಂಗಳು 2 ತಿಂಗಳು ಮತ್ತೆ ರಿಪೀಟ್ ಅದೇ ಹೆಲ್ಮೆಟ್ ಬರ್ತಾ ಇರ್ತವೆ, ಅವನ್ನೇ ಹಾಕೊಂಡು ಓಡಾಡ್ತಾ ಇರ್ತಾರೆ. 100ಕ್ಕೆ 50%
ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಜನ 50% ಇದೇ ಥರ ಹೆಲ್ಮೆಟ್ ಹಾಕ್ಕೊತಾರೆ. ಈ ಹೆಲ್ಮೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಸ್ವಲ್ಪ ಏರೆಲ್ಲ ಇದಾಗಲ್ಲ, ಸೆಕೆ ಕಮ್ಮಿ ಆಗುತ್ತೆ. ಬಿಸಿಲುಗಾಲದಲ್ಲಿ ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಗೊತ್ತು ಉಸಿರಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೆಕೆ, ಎಲ್ಲ ಬೆವತ್ತು ಸೆಕೆ ನೀರು ಹರಿದು ಏರ್ ಫಾಲ್ಸ್ ಆಗುತ್ತೆ. ಅಟ್ಲೀಸ್ಟ್ ಇದು ಹಾಕ್ಕೊಂಡ್ರೆ ಏನೋ ಒಂದು ಸೆಕೆ ಗಾಳಿ ಆಡುತ್ತೆ, ಅದು ಅವಾಯ್ಡ್ ಆಗುತ್ತೆ ಅಂತ ಇದು ಹಾಕ್ಕೊತಾರೆ. ಮತ್ತು ಫುಲ್ ಹೆಲ್ಮೆಟ್ಟು ಸ್ಪೆಕ್ಸ್ ಹಾಕೋರಿಗೆ ಸ್ವಲ್ಪ ಕಷ್ಟ, ಯಾಕೆಂದರೆ ಸಡನ್ ಅಂತ ತೆಗಿಯೋಕೆ ಹೋದಾಗ ಸ್ಪೆಕ್ಸ್ ಇರುತ್ತೆ, ಕಟ್ಟಾಗ್ಬಿಡುತ್ತೆ. ಇದು ಒಂದು ಸೇಫ್ಟಿ. ಯಾವುದೇ ಹಾಫ್ ಹೆಲ್ಮೆಟ್ ಆದರೂ ಸ್ಪೆಕ್ಸ್ ಹಾಕ್ಕೊಂಡು ಮೇಲೆ ಆರಾಮಾಗಿ ಹಾಫ್ ಹೆಲ್ಮೆಟ್ ಹಾಕ್ಕೋಬೋದು. ಸುಮಾರು ಪ್ಲಸ್ ಆರ್ ಮೈನಸ್ ಇದೆ ಎರಡರಲ್ಲೂ. ಬಟ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಸೇಫ್ಟಿ ಅಂತ ಬಂದರೆ, ಪ್ರಾಣಕ್ಕೆ ಒಳ್ಳೆ ಸೇಫ್ಟಿ ಅಂತ ಬಂದರೆ ಫುಲ್ ಹೆಲ್ಮೆಟ್ಟು ಒಳ್ಳೆ ISI ಮಾರ್ಕ್ ಇರೋದು ಹಾಕ್ಲೇಬೇಕು ಎಲ್ಲರೂ. ಇನ್ನು ಡೆಲಿವರಿ ಮಾಡೋರು, ಯಾಕೆಂದರೆ ಬೆಳಗಿನ ಸಂಜೆವರೆಗೂ ನೀವು ಡೆಲಿವರಿ ಮಾಡ್ತಾ ಇರ್ತೀರ, ಬೆಂಗಳೂರು ತುಂಬ ಸುತ್ತಾ ಇರ್ತೀರ. ಎಲ್ಲೋ ಒಂದು ಜಾಗದಲ್ಲಿ ಏನೋ ಒಂದು ಆಗೇ ಆಗ್ಬೋದು, ಆಕ್ಸಿಡೆಂಟು, ಸ್ಕಿಡ್ ಆಗಿ ಬೀಳ್ಬೋದು, ಇಲ್ಲ ಯಾವ್ದಾದ್ರು ನಾಯಿ ಅಡ್ಡ ಬರ್ಬೋದು ಬೀಳ್ಬೋದು, ಬೇರೆ ಯಾವ್ದಾದ್ರು ವೆಹಿಕಲ್ ಟಚ್ ಮಾಡಿ ಬೀಳ್ಬೋದು, ಏನಾದ್ರು ಹಾಗೆ ಆಗ್ತಾವೆ. ಸಣ್ಣ ಪುಟ್ಟ ಇಂಜುರಿಗಳು ಬಿದ್ದಾಗ ಫಸ್ಟ್ ಕೊಡೋದೆ ತಲೆನೇ. ಸಣ್ಣ ಪುಟ್ಟ ಸ್ಲೋ ಆಗಿ ಬಿದ್ದಾಗ ಹೆಂಗೋ ಅವಾಯ್ಡ್ ಮಾಡ್ತೀರಾ. ಒಂದು 50-60 ಸ್ಪೀಡಾಗಿ ಹೋದಾಗ ಏನಾದ್ರು ಬಿದ್ದು ತಲೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿಬಿಡ್ತಾರೆ. ಈ ಥರ ಬೈಕಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂಖ್ಯೆ ಇವಾಗ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರನೇ ಪೊಲೀಸ್ನವರು ಇದೊಂದು ಬಿಗ್ ಅನೌನ್ಸ್ಮೆಂಟ್ ಹೊರಡಿಸಿದ್ದಾರೆ. ಕಂಪಲ್ಸರಿ ನೀವು ಮಸ್ಟ್ ಆ್ಯಂಡ್ ಶುಡ್ ಫುಲ್ ಹೆಲ್ಮೆಟ್ ಹಾಕಲೇಬೇಕು, ಇಲ್ಲಾಂದರೆ ಮುಲಾಜೆ ಇಲ್ಲ, 500 ರೂಪಾಯಿ ಫೈನು. ಯಾಕೆಂದರೆ ನಾವು ಅನೌನ್ಸ್ ಮಾಡ್ದೇ 500 ರೂಪಾಯಿ ಫೈನ್ ಹಾಕಿದರೆ ನಮ್ಮ ತಪ್ಪಾಗುತ್ತೆ. ನಾವು ಆಲ್ರೆಡಿ 1 ತಿಂಗಳು ಮುಂಚೆ ವಾರ್ನಿಂಗ್ ಕೊಟ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಏನಾದ್ರು ಇದು ಹಾಕಿದರೆ ಫೈನ್ ಅಂತ ಹೇಳಿದ್ದಾರೆ. ಯಾಕಂದರೆ ಈ ತಿಂಗಳಲ್ಲೇ ಅದು ಕಂಪ್ಲೀಟ್ ಆಗಬೇಕಾಗಿತ್ತು, ಮುಗಿಬೇಕಾಗಿತ್ತು. ಈ ತಿಂಗಳಿಂದ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ಇನ್ನೂ ಯೂಸ್ ಮಾಡ್ತಾನೇ ಇದ್ದಾರೆ ರೋಡಲ್ಲಿ. ಎಷ್ಟು ಜನ ನೋಡ್ತೀವಿ ಪ್ರತಿನಿತ್ಯ ಅದನ್ನೇ ಯೂಸ್ ಮಾಡ್ತಾಯಿದ್ದಾರೆ ಹೆಲ್ಮೆಟ್ಟು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳಿದಲ್ಲಿ ರೀಸನ್ನು ಇದೇ ಥರ ಸಣ್ಣ ಪುಟ್ಟ ರೀಸನ್ಗಳಿಂದ ಕ್ಯಾಂಪ್ ಹೆಲ್ಮೆಟ್ಗಳು ಹಾಕೊಂಡು ಹೋಗ್ತಾರೆ. ಫುಲ್ ಹೆಲ್ಮೆಟ್ ಹಾಕೊಂಡೋದ್ರೆ ಏನಾಗುತ್ತೆ, ಎಲ್ಲರೂ ಗಾಡೀಲಿ ಇಟ್ಟೋದ್ರೆ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಚೆನ್ನಾಗಿರೋ ಹೆಲ್ಮೆಟ್ಟು. ಅದೇ ಒಂದು ಕ್ಯಾಪ್ ಹೆಲ್ಮೆಟ್ ಆದರೆ ಯಾರು ಮುಟ್ಟಲ್ಲ, ಅಲ್ಲೇ ಬಿಸಾಟ್ರು ಬೆಳಗಿನ ಸಾಯಂಕಾಲ ಅಲ್ಲೇ ಇರುತ್ತೆ. ಇನ್ ಕೇಸ್ ಮಿಸ್ ಆದ್ರೂ ಮತ್ತೆ ಒಂದು 100 ರೂಪಾಯಿ ಕೊಟ್ಟು ತಗೋಬೋದು. ಅದೇ ಒಂದು 1000 ರೂಪಾಯಿ ಹೆಲ್ಮೆಟ್ ಹೋದರೆ ಮತ್ತೆ 1000 ರೂಪಾಯಿ ಕೊಟ್ಟು ತಗೊಳಕ್ಕಾಗತ್ತಾ? ಈ ಥರನೇ ಕೆಲವರು ಜನ ಥಿಂಕ್ ಮಾಡ್ತಾರೆ. ಅದು ಕ್ಯಾರಿ ಮಾಡೋಕ್ಕೂ ಕಷ್ಟ. ಫುಲ್ ಹೆಲ್ಮೆಟ್ ಅಂದರೆ ಕೈಯಲ್ಲಿ ಇಟ್ಕೊಂಡೇ ಓಡಾಡಬೇಕು, ಎಲ್ಲರೂ ಲಗೇಜ್ ಇರ್ತವೆ. ಈ ಥರ ಎಲ್ಲ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಬೈಕ್ ಓಡಿಸೋರಿಗೆ ಗೊತ್ತು ಕಷ್ಟ ಏನು ಅಂತ, ಹೆಂಗೆ ಕ್ಯಾರಿ ಮಾಡೋದಂತವ. ಬಟ್ ಅದೆಲ್ಲ ಒಂದು ಕಡೆ ಸೈಡ್ಗೆ ಇಟ್ಕೊಂಡ್ರೆ ಸೇಫ್ಟಿ ಅಂತ ಬಂದಾಗ ಹಾಕಲೇಬೇಕು ಫುಲ್ ಹೆಲ್ಮೆಟ್ಟು. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ರೈಡರ್ಸು, ನೀವು ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಬೇಕು, ನೀವು ಫುಲ್ ಹೆಲ್ಮೆಟ್ ಹಾಕಬೇಕು. ನೀವು ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಹಿಂದಗಡೆ ಕೂತಿರ್ತಕ್ಕಂಥ ಪ್ಯಾಸೆಂಜರಿಗೆ ಕ್ಯಾಪ್ ಹೆಲ್ಮೆಟ್ ಕೊಟ್ಟರೆ ನಡೆಯಲ್ಲ, ಅದಕ್ಕೂ ಫೈನ್ ಬೀಳುತ್ತೆ. ಮಸ್ಟ್ ಆ್ಯಂಡ್ ಶುಡ್ 2 ಫುಲ್ ಹೆಲ್ಮೆಟ್ಟು ಒಳ್ಳೆ ಕಂಪ್ನಿದು ಇರಲೇಬೇಕು ನಿಮ್ಮ ಹತ್ರ. ನಾನು ದಿನಾಲೂ ಹೇಳ್ತಾ ಇರ್ತೀನಿ ಸುಮಾರು ವಿಡಿಯೋಗಳಲ್ಲಿ, ವಾಷಬಲ್ ಹೆಲ್ಮೆಟ್ ತೊಗೊಳ್ಳಿ, ವಾಷಬಲ್ ಹೆಲ್ಮೆಟ್ ತೊಗೊಳ್ಳಿ. ಪರ್ ವೀಕ್ 1 ಟೈಮ್ ವಾಶ್ ಮಾಡಿ, ನಿಮ್ಮದು ವಾಶ್ ಮಾಡಿ ಹೆಲ್ಮೆಟ್ಟು, ಅದನ್ನು ವಾಶ್ ಮಾಡಿ. ಏನಾಗಲ್ಲ, ವಾಷಬಲ್ ಹೆಲ್ಮೆಟ್ ಇದ್ರೆ ನೀಟಾಗಿ ವಾಶ್ ಮಾಡಿಬಿಟ್ರೆ ಮತ್ತೆ ಹೊಸ ಥರ ಆಗಿಬಿಡುತ್ತೆ ಹೆಲ್ಮೆಟ್ಟು. ಸ್ಮೆಲ್ಲು ಬರೋಲ್ಲ, ಗಲೀಜೆಲ್ಲ ಹೊರಟೋಗುತ್ತೆ. ನೀವು ಯಾವುದೋ ಒಂದು 300-400 ರೂಪಾಯಿಗೂ ಸಿಗ್ತವೆ ಫುಲ್ ಹೆಲ್ಮೆಟ್ಗಳು, 300-400 ರೂಪಾಯಿಗೆ ಸಿಗ್ತವೆ. ಅವೆಲ್ಲ 1 ತಿಂಗಳು 2 ತಿಂಗಳು ಒಳಗಡೆ ಎಲ್ಲ ಬಟ್ಟೆ ಎಲ್ಲ ಹರಿದೋಗುತ್ತೆ, ಸ್ಮೆಲ್ಲು ಸೆಕೆಯ ತೊಳೆಯೋಕ್ಕೂ ಬರೋಲ್ಲ, ಏನಿಲ್ಲ. ಅದನ್ನು ಸುಮಾರು ಎಷ್ಟೋ ಜನ ಹಾಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಬೇರೆಯವ್ರಿಗೆ ಕೊಟ್ಟರೆ ಹಾಕ್ಕೊತಾರೆ, ಖಂಡಿತ ಹಾಕ್ಕೊಳಲ್ಲ. ಅದರಲ್ಲಿ ಎಸ್ಪೆಷಲಿ ಬೈಕ್ ಟ್ಯಾಕ್ಸಿಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳು ಫುಲ್ ಹೆಲ್ಮೆಟ್ ಕೊಟ್ಟರೆ ಹಾಕೋದೇ ಇಲ್ಲ, ಎತ್ತಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಕ್ಯಾಪ್ ಹೆಲ್ಮೆಟ್ ಕೊಟ್ಟರೆ ಹಾಕೋದು ಕಷ್ಟ. ಅಂಥದ್ರಲ್ಲಿ ಫುಲ್ ಹೆಲ್ಮೆಟ್ ಕೊಟ್ಟರೆ ಹಾಕ್ತಾರೆ, ಗಲೀಜಾಗಿರೋದು ಖಂಡಿತ ಹಾಕಲ್ಲ. ಅದೇ ಒಂದು ಚೆನ್ನಾಗಿರೋ ಹೆಲ್ಮೆಟ್ ಕೊಟ್ಟರೆ ಕ್ವಾಲಿಟಿಯಾಗಿ ನೀಟಾಗಿರೋದು 100% ಯೂಸ್ ಮಾಡ್ತಾರೆ. ಇವಾಗ ಸುಮಾರು ಜನ ಮೊನ್ನೆ ಯಾರೋ ನನಗೆ ಮೆಸೇಜ್ ಕೊಡೋ ಒಬ್ಬರು ಮಾಡಿದ್ರು, ಏರ್ ಕ್ಯಾಪ್ ಕೊಡ್ತೀವಿ ₹1 ಅಷ್ಟೇ, 50 ಪೈಸೆನೇನೋ ₹1 ಎಷ್ಟು ಮೆಸೇಜ್ ಹಾಕಿದ್ರು ಒಂದು ಇದಕ್ಕೆ. ತಗೊಳ್ಳಿ, ಕಸ್ಟಮರ್ ಕೊಟ್ಟೆ ಕೊಡ್ತಾರೆ. ಯಾಕೆಂದರೆ ₹1 ಅಂದರೆ ಕಸ್ಟಮರ್ ಪ್ರತಿ ಯಾರು ಕೊಟ್ಟೆ ಕೊಡ್ತಾರೆ. ₹1 ಯಾರು ಇಲ್ಲ ಅನ್ನಲ್ಲ. ನಮ್ಮ ಹತ್ರ ₹1 ಒಂದು ಏರ್ ಕ್ಯಾಪ್ ಕೊಡ್ತೀವಿ. ಪ್ರತಿಯೊಂದು ಕಸ್ಟಮರ್ಗೂ ಹೆಲ್ಮೆಟ್ ಕೊಟ್ಟಾಗ, ಫುಲ್ ಹೆಲ್ಮೆಟ್ ಕೊಟ್ಟಾಗ ಒಂದು ಏರ್ ಕ್ಯಾಪ್ ಕೊಡಿ. 100% ಫುಲ್ ಹೆಲ್ಮೆಟ್ ಹಾಕ್ತಾರೆ. ಹೆಲ್ಮೆಟ್ ಕೊಡ್ಬೇಕಾದ್ರೆ ಯೂಸ್ ಆ್ಯಂಡ್ ಥ್ರೋ ಕ್ಯಾಪ್ ಬಿಸಾಟ್ ಹೋಗ್ತಾರೆ. ₹1 ಏನು ಕಸ್ಟಮರ್ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಈಗ ಒಂದು ₹40 ಬಂದಿದ್ದರೆ 41 ಪೇ ಮಾಡಿ ಸರ್ ಏರ್ ಕ್ಯಾಪ್ದು, ಅದು ಕಂಪ್ನಿಯಿಂದ ದುಡ್ಡು ಕೊಟ್ಟು ತೊಗೊಂಡಿದ್ದು ನಾವು ಅಂದರೆ ಕೊಡ್ತಾರೆ. ₹1 ₹2 ಯಾರೂ ಇಲ್ಲ ಅನ್ನಲ್ಲ, ಪ್ರತಿಯೊಬ್ಬರು ಕೊಡ್ತಾರೆ. ಹಾಗಾಗಿ ಆದಷ್ಟು ಇದೊಂದು ಕಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೇದು. ನೀವು ಮುಂಚೆ ಎಲ್ಲ ಕಂಪ್ನಿಯಿಂದನೇ ಕೊಡ್ತಾಯಿದ್ದೆ ಏರ್ ಕ್ಯಾಪ್ಗಳು, ಗೊತ್ತಿರಬೇಕು. ಬಂಡಲ್ಲೇ ಕೊಡೋಣ ರಾಪಿಡೋದಲ್ಲಿ. ಇವಾಗ ಅದನ್ನೂ ಕೂಡ ಕೊಡ್ತಾಯಿಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟ. ನೀವೆಲ್ಲರೂ ಔಟ್ಸೈಡಲ್ಲಿ ಹೋಲ್ಸೇಲೇ ಸಿಗ್ತವೆ ₹50 ₹1 ಅಂಥವು ತಗೊಂಬಿಟ್ಟು ಅದರ ಅಮೌಂಟ್ ಕಸ್ಟಮರ್ ಹತ್ರ ಇಸ್ಕೊಳ್ಳಿ, ಖಂಡಿತ ಕೊಡ್ತಾರೆ. ಏರ್ ಕ್ಯಾಪ್ ಯೂಸ್ ಮಾಡೋದ್ರಿಂದ ಫುಲ್ ಹೆಲ್ಮೆಟ್ ಕಂಪಲ್ಸರಿ ನೀವು ಹಾಕೋಬೋದು, ಕಸ್ಟಮರು ಹಾಕ್ಕೊತಾರೆ. ನೀವು ಹಾಕೊಂಡ್ರೂ ಬೆಸ್ಟ್ ಏರ್ ಕ್ಯಾಪ್, ಯಾಕೆಂದರೆ ನಿಮ್ಮದು ತಲೆ ಸ್ಮೆಲ್ ಬರೋಲ್ಲ, ಹೆಲ್ಮೆಟ್ ಗಲೀಜಾಗಲ್ಲ. ಹಾಗಾಗಿ ಆದಷ್ಟು ಏರ್ ಕ್ಯಾಪ್ ಹಾಕ್ಕೊಂಡೇ ಹೆಲ್ಮೆಟ್ ಇಬ್ಬರೂ ಯೂಸ್ ಮಾಡಿ. ನೀವು ಆಗ್ಬೋದು, ಕಸ್ಟಮರ್ ಆಗಿರ್ಬೋದು. ಇನ್ನು ಮುಂದಕ್ಕಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾಕೆಂದರೆ ಇಷ್ಟು ದಿವಸ ವಾರ್ನಿಂಗ್ ಕೊಡ್ತಾಯಿದ್ದಾರೆ, ಇವಾಗ ಆ ಥರ ಎಲ್ಲ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಅವರೇ ಕರೆದು ಡೆಲಿವರಿ ಬಾಯ್ಸ್ಗಳಿಗೆಲ್ಲವ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಥರ ಹೆಲ್ಮೆಟ್ ನೀವು ಇನ್ಯಾರು ಹಾಕೋಂಗಿಲ್ಲಪ್ಪ ಅಂತಲೇ ಹೇಳಿದ್ದಾರೆ ಎಲ್ಲರಿಗೂ. ಹಾಗಾಗಿ ಇದು ಎಷ್ಟು ದಿವಸ ನಡೀತೆ ಅಂತಲೇ ಗೊತ್ತಿಲ್ಲ. ನಮ್ಮ ಹುಡುಗರು ಎಚ್ಚೆತ್ಕೊಳ್ಳೇಬೇಕು, ಚೇಂಜ್ ಮಾಡಲೇಬೇಕು. ಇವತ್ತಿಗೂ ಪ್ರೆಸೆಂಟ್ ಇವತ್ತಿಗೂ ಆಲ್ರೆಡಿ ಅವ್ರಿಗೆ ಟೈಮ್ ಕೊಟ್ಟೆ 1 ತಿಂಗಳು ಆಗ್ತಾಯಿದೆ. ಬಟ್ ಇವತ್ತಿಗೂ ಇನ್ನೂ ಕ್ಯಾಪ್ ಹೆಲ್ಮೆಟ್ಟೇ ಸುಮಾರು ಜನ 50% ಜನ ಯೂಸ್ ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲ ಜಾಗದಲ್ಲಿ ಹಿಡಿಯಲ್ಲ ಅಂದರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಹಿಡಿದೇ ಹಿಡಿತಾರೆ. ಸಿಗಾಕೊಂಡ್ರೆ ಫೈನ್ ಅಂತೂ ಫಿಕ್ಸು.
ಏನೂ ಮಾಡೋಕ್ಕಾಗಲ್ಲ. 500 ರೂಪಾಯಿ ಕಟ್ಟಲೇಬೇಕಾಗತ್ತೆ. 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀನಿ ಅಂದರೆ ಅಲ್ಲೆಲ್ಲ ನಡೆಯಲ್ಲ. ಅದೇನಿದೆ ಕೇಸ್ ಫೈನ್ 500 ರೂಪಾಯಿ ಕಟ್ಟಿ ಆನಂತರ ಬರಬೇಕಾಗುತ್ತೆ. ಅದೇ 500 ರೂಪಾಯಿ ಅವ್ರಿಗೆ ಫೈನ್ ಕಟ್ಟೋ ಬದಲು ಇನ್ನೊಂದು 500 ರೂಪಾಯಿ ಅದಕ್ಕೆ ಸೇರ್ಸಿ ಹಾಕ್ಬಿಟ್ರೆ ಒಳ್ಳೆ ಒರಿಜಿನಲ್ ಹೆಲ್ಮೆಟ್ ಬಂದುಬಿಡುತ್ತೆ. ಒಳ್ಳೆ ಕಂಪ್ನಿದು ಬ್ರ್ಯಾಂಡೆಡ್ ವಾಷಬಲ್ ಹೆಲ್ಮೆಟ್ಟೆ 1000 ರೂಪೀಸ್ಗೆ ಒಳ್ಳೆ ಹೆಲ್ಮೆಟ್ಟೇ ಬರುತ್ತೆ. ನೀವು ಆರಾಮಾಗಿ 6 ಮಂತ್ 1 ಇಯರ್ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು 1000 ರೂಪಾಯಿ ಕೊಟ್ಟು 6 ತಿಂಗಳಿಂದ 1 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಏನು ತೊಂದರೆ ಇಲ್ಲ. ಒಂದು ದಿನದ ಸಂಪಾದನೆ ಹೋದ್ರೆ ಹೋಯ್ತು, ಪರವಾಗಿಲ್ಲ. ಒಂದು ಹೆಲ್ಮೆಟ್ ತೊಗೊಂಬಿಡಿ. ನೀವು ಸೇಫ್ಟಿಯಾಗಿರ್ತೀರ, ಕಸ್ಟಮರು ಸೇಫ್ಟಿಯಾಗಿರ್ತಾರೆ. ಸ್ವಲ್ಪ ದಿನ ಪಾಲಿಸಿಯಾಗಿ ಏನಾದ್ರು ಕಂಪ್ನಿಯಿಂದನೇ ಹೆಲ್ಮೆಟ್ ಕೊಟ್ಟರು ಕೊಡ್ಬೋದು. ಎಲ್ಲ ಬೈಕ್ ಟ್ಯಾಕ್ಸಿ ಓಕೆ ಅಪ್ರೂವಲ್ ಅಂತ ಬಂದ ಮೇಲೆ ಕಂಪ್ನಿಗಳಿಂದನೇ ಹೆಲ್ಮೆಟ್ ಕೊಟ್ಟರು ಕೊಡ್ತಾರೆ, ಒಳ್ಳೆ ಕ್ವಾಲಿಟಿವು. ಸುಮಾರು ಕಂಪ್ನಿಗಳಲ್ಲಿ ಕೊಟ್ಟಿದ್ರು. ಜಿಪ್ಪಿ ಅನ್ನೋ ಕಂಪ್ನಿಲಿ ಗೊತ್ತಿರಬೇಕು, ಅವರೇ ಸುಮಾರು ಹೆಲ್ಮೆಟ್ಗಳು ಕೊಟ್ಟರು, ಚೆನ್ನಾಗಿದ್ದು. ಬಟ್ ಇವಾಗ ಯಾರು ಕೊಡ್ತಾ ಇಲ್ಲ. ಹಾಗಾಗಿ ಕಂಪ್ನಿಗಳು ಹೆಲ್ಮೆಟ್ಟು ಕೆಲಸ ಮಾಡಿದ್ರೆ ಅವ್ರ ಕಂಪ್ನಿಲಿ ಅವ್ರವ್ರು ಕೊಡ್ತಾರೆ, ಎಲ್ಲರೂ ಕೊಡಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೊಟ್ಟಿದ್ರು ಸ್ವಲ್ಪ ದಿವಸ, ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದಾಗ ಕೊಟ್ಟರು, ಈಗ ಅವರು ಕೊಡ್ತಾ ಇಲ್ಲ. ರಾಪಿಡೋದಲ್ಲಿ ಹೆಲ್ಮೆಟ್ ಕೊಟ್ಟರೆ ಬೆಸ್ಟ್ ನಮ್ಮ ಪ್ರಕಾರ. ಆದಷ್ಟು ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿಕೊಂಡು ರೈಡರ್ಗಳಿಗೆ 2 ಹೆಲ್ಮೆಟ್ ಕೊಟ್ಟರೆ ಖಂಡಿತ ತಗೊತಾರೆ. ನಿಮ್ಮದು ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಆಗುತ್ತೆ. ಹಾಗೆ ಕಸ್ಟಮರ್ಗೂ ಆಗ್ಬೋದು, ರೈಡರ್ಗೂ ಆಗ್ಬೋದು, ಒಂದು ಹೆಲ್ಮೆಟ್ ಕಡಿಮೆ ದುಡ್ಡಲ್ಲಿ ಸಿಕ್ದಂಗೆ ಆಗುತ್ತೆ. ಎಲ್ಲರೂ ಯೂಸ್ ಮಾಡ್ತಾರೆ ಚೆನ್ನಾಗಿರೋ ಹೆಲ್ಮೆಟ್ ಕೊಟ್ಟರೆ. ಆದಷ್ಟು ರಾಪಿಡೋ ಕಂಪ್ನಿಯವನೇ ಹೆಲ್ಮೆಟ್ ಕೊಡಲಿಕ್ಕೆ ಟ್ರೈ ಮಾಡಿ, ನಮ್ಮ ಕಡೆಯಿಂದನೂ ಒಂದು ಮನವಿ. ಹಾಗೆ ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿ ಡೇ ಏನಾದ್ರು ಒಂದು ಹೊಸ ಅಪ್ಡೇಟ್ ಬೈಕ್ ಟ್ಯಾಕ್ಸಿಗೆ ಬಗ್ಗೆ ತಿಳಿಸ್ತಾನೆ ಇರ್ತೀವಿ. ಅದೇನೇ ಆಗಿರ್ಬೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿಚಾರಗಳನ್ನ ಎವ್ರಿ ಡೇನ ಒಂದಲ್ಲ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ. ನಿಮಗೋಸ್ಕರ ಮಾಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿರ್ತಾನೆ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಆಗಿ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋಗೆ ಆದಷ್ಟು ಶೇರ್ ಮಾಡಿ. ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತಲುಪೋಗಂಟ ಅವ್ರಿಗೂ ಈ ಮಾಹಿತಿ ತಲುಪಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.